KRS ಪಕ್ಷದಿಂದ ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಇಟ್ಕೊಂಡ್ಬಿಟ್ಟು ಆಲ್ರೆಡಿ ನಾನು ನೀಟಾಗಿ ಮಾತಾಡಲ್ಲ ನಾನು ಮಾತಾಡ್ಬೇಡ ರಿಪೋರ್ಟ್ ಕೊಟ್ಟಿರೋದು ಲೇಟ್ ಮಾಡಿರೋದು ಮುಗಿಸ್ಕೊಂಡು ನಾನು ಲೇಟ್ ಮಾಡ್ತೀನಿ 25 ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗಿನ ಮುಂಚೆ ನಾನು ಈಗ ಟಿ ಸೆಟ್ ಇಲ್ದೇ ಬಂದಿದ್ದೆ. ಇಲ್ಲಿನ ಸುಮಾರು ಕಂಪ್ಲೇಂಟ್ಗಳು ಅಂದ್ರೆ ಪ್ರೆಗ್ನೆಂಟ್ ಇದ್ದು ಆಕ್ಚುಲಿ 3 ತಾಸಲ್ಲಿ 4 ತಾಸು ಬೇಡ ಒಂದು ಸಂಜೆವರೆಗೂ ಅಂತ ಇರ್ತದೆ. ನಮ್ಮ ರಕ್ತ ಪರೀಕ್ಷೆ ಅದು ರಿಪೋರ್ಟ್ ಅಲ್ಲಿದ್ದೀವಿ ನಾವು ಬಳ್ಳಾರಿ ವಿಮ್ಸ್ ಹುಬ್ಳಿಲಿ. ಈಗ ನಾವಾಗಲೇ ನಾನು ಬೇರೆ ಮಾತಾಡಲ್ಲ, ನಮ್ಮದೇ ಮಾತಾಡ್ತೀನಿ. ನಮ್ಮ ಬಣ್ಣವ್ರದ್ದು ನಮ್ಮ ಪರಿಚಯಸ್ಥದ್ದು ಒಂದು ರಿಪೋರ್ಟ್ ನಿನ್ನೆ ಕೊಟ್ಟಿರ್ತಾರೆ, ಬೆಳಿಗ್ಗೆನ ಮಧ್ಯಾಹ್ನ 2 ಗಂಟೆ ಕೊಟ್ಟಿರ್ತಾರೆ. ಅದನ್ನ ಈಗ ಬಂದು ರಿಪೋರ್ಟ್ ಕೊಡ್ರಿ ಅಂದರೆ ಫಸ್ಟ್ ಕೇಳಿದಾಗ ಇಲ್ಲ ಇದು ಎಪ್ಪಗಟ್ಟು ಹೋಗ್ಬಿಟ್ಟೈತೆ, ಮತ್ತೆ ಪೇಷಂಟ್ ಕರ್ಕೊಂಡ್ಬಂದು ಮತ್ತೆ ನೀವು ಬ್ಲಡ್ ಟೆಸ್ಟ್ ಕೊಡ್ಬೇಕು ಅಂತಂದ್ರು. ಯಾಕೆ ಎಪ್ಪಗಟ್ಟುತ್ತೆ? ಕಾರಣ ಬೇಕಲ್ಲ. ಒಬ್ಬೊಬ್ಬ ಪೇಷಂಟ್ ಬರೋ ಸ್ಥಿತಿಲಿ ಇರ್ತಾನ, ಬರದೇ ಇರೋ ಸ್ಥಿತಿಲಿ ಇರ್ತಾನ. ಯಾಕೆ ಮತ್ತೆ ಕರ್ಕೊಂಬರಕ್ಕಾಗಲ್ಲ? ಯಾಕೆ ಎಪ್ಪಗಟ್ಟುತ್ತೆ? ಕಾರಣ ಕೊಡ್ರಿ ಅಷ್ಟೇ, ನಮಗೆ ಬೇಡ ಅಂತ ಕೇಳಿದ್ರೆ ಇಲ್ಲ ಸರ್ ನೀವು ಬನ್ನಿ ಅಲ್ಲಿ ನಮ್ಮ ಸಾರ್ನ ಕೇಳ್ಬೇಕಾಗುತ್ತೆ ಅಂತಂದ್ರು. ನಾನು ಹೋದೆ, ಇಲ್ಲ ನಿಮ್ಮ ಸಾರ್ ಇಲ್ಲ ಅವ್ರನ್ನೇ ಕೇಳ್ತೀನಿ ನಾನು ಅಂದಾಗ, ಇಲ್ಲ ಸರ್ ನಾನು ರಿಪೋರ್ಟ್ ಹುಡುಕ್ತೀನಿ ತಡ್ರಿ ಅಂತಂದ್ರು. ಮತ್ತೆ ಸರ್ ಆಯ್ತು ಅದೇನು ಮಾಡ್ತಾರೆ ನೋಡಿ ಅಂತ ಒಂದು ಹಾಫ್ ಅನ್ ಅವರ್ ಮುಕ್ಕಲ್ ಕಾದ್ಮೇಲೆ ರಿಪೋರ್ಟ್ ಐತೆ ಅಂತಾರೆ. ಅವಾಗ ಅಂದ್ರೆ ಈ ಮುಂಚೆ ರಿಪೋರ್ಟ್ ಇಲ್ಲ ಅಂತ ಹೇಳ್ತಾರೆ, ಅದಾದ್ಮೇಲೆ ರಿಪೋರ್ಟ್ ಇದೆ ಅಂತ ಹೇಳ್ತಾರೆ. ಆಯ್ತು ಇದೆಯಲ್ಲ ಹೋಗಿ ಅದನ್ನೇ ಕೊಡಿ ಅಂತ ಹೇಳ್ತಾರೆ. ಅದು ಬೆಳಿಗ್ಗೆ ಬರಬೇಕು, ಬೆಳಿಗ್ಗೆ ಸರ್ ಒಂದು ನಿಮಿಷ ಇರಲಿ, ಒಂದೇ ನಿಮಿಷ ಅಣ್ಣ. ಅವ್ರು ಹೋಗ್ಬಿಡ್ತಾರ, ಅವ್ರ ತಗ ಮಾತಾಡಂಪ. ಅವ್ರು ಮತ್ತೆ ಇವಾಗ ನಾವು ಬಂದ್ಮೇಲೆ ರಿಪೋರ್ಟ್ ಕೊಟ್ಟಾರ, ಮತ್ತೆ ಅವ್ರು ಹೋಗ್ತಾರ. ಆ ಪ್ರೆಗ್ನೆಂಟ್ ಇದಾರ, ಅವ್ರಿಗೆ ಒಂದು ಲೈನ್ ಮಾಡಿಲ್ಲ, ಅವ್ರಿಗೆ ಒಂದು ಲೈನ್ ಇಲ್ಲ, ಏನಿಲ್ಲ. ವಯಸ್ಸಾದವ್ರಿಗೆ ಒಂದು ಲೈನ್ ಬೇಕು ನೋಡು. ಪಾಪ ಯಜಮಾನ್ ವಯಸ್ಸಾಯ್ತೆ, ಲೈನ್ ಇಲ್ಲ, ಏನಿಲ್ಲ. ಆತನದೊಂದು ಲೈನ್ ಬೇಕು. ವಯಸ್ಸು ಹಿರಿಯರಿ ಅಂತೇಳಿ ಒಂದು ಲೈನ್ ಸಪ್ರೇಟ್ ಆಗ್ಬೇಕು. ಹೋಗು. ಇದು ಸಮಾಧಾನಕ್ಕೆ ಯಾವ್ದು ಬೇರೆ ಬರ್ಕೊಟ್ರಿ ಅಂತ ಇದು ಸಮಾಧಾನಕ್ಕೆ ಬೇರೆ ಬರ್ಕೊಟ್ರಿ. ಇದು ರಿಪೋರ್ಟ್ ಏನಲ್ಲ. ಆಯ ಮುಂದೆ ನೀನು ಹೇಳಮ್ಮ, ಹೇಳಿಕೆ ಕೊಡೋದು. ಬರೀ ಮಾತಾಡ್ರಿ, ನೀವು ನಿಮ್ದು ಐತಲ್ಲ. ಬಿಜಿದ್ರೆ ಬೇಡ, 2 ನಿಮಿಷ ಆಯ್ತು ಸರಿ 2 ನಿಮಿಷ ಕೆಲಸದಲ್ಲಿದ್ದಾಗ ನಾವು ವಿಚಾರ ಮಾಡೋಕೆ ತಪ್ಪಾಗುತ್ತೆ. ಈಗ ನಾವು ಬಂದಾಗ ರಕ್ತ ಎಷ್ಟು ಗಂಟೆ ಅಂತ ಹೇಳಿದ್ರು. ನಮ್ಮ ರಿಪೋರ್ಟ್ ಇದೇ ರಿಪೋರ್ಟ್ ಇವಾಗ ಕೊಟ್ಟರಲ್ಲ, ಈ ರಿಪೋರ್ಟ್ ಇಲ್ಲ ಎಷ್ಟು ಗಂಟೆ ಅಂತ ಹೇಳಿದ್ರು. ಆಮೇಲೆ ಕೇಳಿದ್ರೆ
ಇಲ್ಲ ಮತ್ತೆ ಇದು ಕೂಡ ಕೊಟ್ಟಾರ ಇದು ತಗೊಂಡು ಮತ್ತೆ ಒಂದು ಟೆಸ್ಟ್ ಮಾಡಿಸ್ಬೇಕು ಆಮೇಲೆ ಕೇಳಿದ್ರೆ ಟೆಸ್ಟ್ ಮಾಡಿದ್ರೆ ಇಲ್ಲ ಸಾಲನ್ನ ಕೇಳಿದ್ರೆ ಯಾರಿಗೂ ಸಾಲ ಕೇಳ್ತಾರೆ ಅಂದ್ರೆ ಇಲ್ಲ ಫಸ್ಟ್ ಇಲ್ಲ ಅಂತಾರೆ ಬೇರೆ ಟೆಕ್ನಿಷಿಯನ್ಸ್ಗಳು ಇರ್ತಾರೆ ನೀನು ಕಪ್ಪ ತಂದ್ಕೊಂಡು ಪರೀಕ್ಷೆ ಮಾಡಿಸ್ಕೊಂಡು ಇಲ್ಲ ಮೇಡಮ್ ಹತ್ರ ಮಾತಾಡಿ ದುಡ್ಡು ಇಸ್ಕೊ ಮೇಡಮ್ ಹತ್ರ ದುಡ್ಡು ಇಸ್ಕೊ ನಾವು ಎರಡಕ್ಕೆ ಆಪ್ಷನ್ ಇಲ್ಲ ಇನ್ನು ಹೇಳ್ದಂಗೆ ನಾ ಕೇಳಿ ಅವ್ರು ಹೇಳ್ದಂಗೆ ನೀನು ಕೇಳು ನಂತರ ಟೆಸ್ಟ್ ಮಾಡಿಸ್ತೀನಿ ಅಂತಂದ್ರೆ ಆ ಎಮ್ಮನ ಹೆಸರು ಬರೋದು ಒಂದು ಪೇಪರ್ದಾಗ ಬರೋದು ಕಪ್ಪ ಕೊಟ್ಟು ಹೋಗು ಇಲ್ಲ ನಾನು ಮೇಡಮ್ ಹತ್ರ ಮಾತಾಡಿ ದುಡ್ಡು ಇಸ್ಕೊ ಯಾವ್ದು ನಿನಗೆ ಯಾವ್ದಾದ್ರು ಬರ್ತದೆ ಅದನ್ನು ಮಾಡಿ 12 ವಿಚಾರ ಮಾಡಕ್ ಹೋಗಿ 10 ದಿವಸ ಆಯ್ತು ಈಗ ನೀವು ಬರಕತ್ತೆ ಮತ್ತೆ ನೀವು ಯಾಕೆ ಮತ್ತೆ ಇದು 2-3 ದಿವಸ ಏನ್ ಮಾಡಿದ್ರಿ ಅಯ್ಯೋ ದಿನ ಬರ್ತಿದ್ರಿ ಸರ್ ಅವ್ರಿಗೆ ನಾಳೆ ಮಾಡು ಕಪಟ ಹಚ್ಚಿ ತೊಗೊಂಡು ಹೊರಗ ಬೆಳಗ್ಗೆ ತೊಗೊಂಡ್ ಬಾ ತೊಗೊಂಡ್ ಬಂದು ಹೆಂಗೆ ಮತ್ತೆ ಇಟ್ಕೊಳ್ರಿ ಇಲ್ಲ ಮೇಡಮ್ ಸಾರ್ವಜನಿಕರು ಎಲ್ಲರದ್ದು ಸಮಸ್ಯೆ ಈ ಟೆಸ್ಟಿಗೆ ನೀವೇನ್ ಗೊತ್ತಾ, ಒಂದ್ ಕ್ಯಾಮ್ರಾ ಸ್ಟಾರ್ಟ್ ಆಗ್ಬಿಡ್ತಂದ್ರೆ ರೆಸ್ಪಾನ್ಸ್ ಮಾಡೋದು ಜನಗಳಿಗೆ ಇದೆಲ್ಲ ಕೇಳಕ್ ನಿಂತಾಗ ಉತ್ತರ ಕೊಡೋದೇ ಬೇರೆ. ಒಂದ್ ವೇಳೆ ಯಾರಾದ್ರೂ ಗಾಳಿ ಗುಂಡೋಡೆ ಮತ್ತೆ ಗಾಳಿ ಗುಂಡೋಡೆ ಕೊಡೋದು ನೀವ್ ಹೆಂಗಿದ್ರು ಗೊತ್ತಿಲ್ಲ, ಬಟ್ ನಿಮ್ ಸಿಬ್ಬಂದಿಗಳ ಸಮಸ್ಯೆ ಏನಂದ್ರೆ ಅಲ್ಲಿ ಏನ್ ಪ್ರೆಗ್ನೆಂಟ್ ಇದೆ ನೋಡ, ಅಲ್ಲಿ ಪ್ರೆಗ್ನೆಂಟ್ ಇದೆ ಒಂದು ಲೈನ್ ಬೇಕಾ ಅಯ್ಯಮ್ಮ ಅಪ್ಪ ಯಾವ ಅಯ್ಯಮ್ಮ ಎಷ್ಟೊತ್ತು ನಿಂತಾಡಿದ್ಲ ಅಯ್ಯಮ್ಮ ಮೇಲಿದ್ದ ಕೆಲಸಕ್ಕೆ ಮಾತಾಡ್ತೀನಿ ಹಿಡ್ಕ ಇಲ್ಲೇ ಮಾತಾಡೋಣ ಇಲ್ಲ ಜನ ಕಾಣ್ಲಿ. ಹಾ ಸ್ನೇಹಿತರೆ, ಈಗಾಗಲೇ ನೋಡಿದ್ರಿ, ಇದು ಒಬ್ಬರದಲ್ಲ, ನಾವು ಕೂಡ ಸ್ಟಿಂಗ್ ಆಪರೇಷನ್ ತರ ಅಥವಾ ಗ್ರೌಂಡ್ ರಿಪೋರ್ಟ್ ಏನಿದೆ ಅಂತ ನಾವು ಗೊತ್ತಾಗಿ ಸುಮ್ಮನೆ ಒಬ್ಬರ ಮೇಲೆ ಒಬ್ಬ ಸಿಬ್ಬಂದಿಗಳು ಮೇಲೆ ಆರೋಪ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಸ್ಕೂಲಲ್ಲೇ ಹೇಳಿದೆ. ಏನೆಲ್ಲ ಆಯ್ತು ಅಂತ ಒಂದ್ಸತಿ ಬ್ಲಡ್ ಎಪ್ಪಗೈತೆ ಮತ್ತೆ ಪೇಷಂಟ್ ಕರ್ಸ್ಬೇಕು ಅಂತಾರೆ. ಅದಾದ್ಮೇಲೆ ಇಲ್ಲ ನೋಡ ಇಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ಎಪ್ಪಗೈತೆ ಅಂತ ಒಂದು ಕ್ವಶನ್ ಆಗತ್ತಾಡ, ಇಲ್ಲ ಸರ್ ನಾವು ಒಳಗಡೆ ಹೋಗೋಣ ಅಲ್ಲಿ ಸಾರಿ ಬೇರೆ ಮಾತಾಡೋಣ ಅಂತಾರೆ. ಅದಾದ್ಮೇಲೆ ಯಾಕೆ ಇಷ್ಟೊತ್ತು ಅಂತಂದ್ರೆ ಒಂದು ಹಾಫ್ ಅನ್ ಅವರ್ ಮುಕ್ಕಾಲು ಬಂದು ಟೈಮ್ ಆಯ್ತು ಕಾಯೋಣ ಅಂತೇಳಿ. ಆಕ್ಚುಲಿ ಇದು 18 ಅಂದ್ರೆ ನಿನ್ನೆ 18 ಅಂದ್ರೆ ನಿನ್ನೆ ಮಧ್ಯಾಹ್ನ 2:25 ನಿಮಿಷಕ್ಕೆ ಬ್ಲಡ್ ಟೆಸ್ಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 3 ರಿಂದ 4 ತಾಸು ಬೇಕಿರುತ್ತೆ ಟೈಮು. ಬೇಡ ಏನೋ ಸಮಯ ಹೆಚ್ಚು ಕಮ್ಮಿ ಆಯ್ತು ಅಂತ ಕೂಡ ಬೆಳಿಗ್ಗೆ ಕೊಡ್ಬೇಕು ಇದನ್ನ. ಇವರು 30 ತಾಸು ಆದ್ರೂ ಕೂಡ ಇನ್ನೂ ಅದು ನೋಡ್ಬೇಕು ಇದು ನೋಡ್ಬೇಕು, ರಕ್ತ ಎಪ್ಪಗಟ್ಟು ಬಿಡೋದು, ಅವ್ರನ್ನ ಕರ್ಕೊಂಡ್ಬರಿ ಪೇಷಂಟ್ ನ ಮತ್ತೆ ಅಂತ ಹೇಳಿದ್ರೆ ನಾವು ಅಂದ್ರೆ ಡೆಲಿವರ್ ಬಂದ್ರು ಕೂಡ ನಾವು ಸಾಮಾನ್ಯವಾಗಿ ಟಿ ಶರ್ಟ್ ಹಾಕೊಂಡು ಬಂದ್ರು ಕೂಡ ಟಿ ಶರ್ಟ್ ಹಾಕೊಂಡು ಬಂದು ನಮ್ಮಂತವ್ರಿಗೆ ಹಿಂಗೆ ಹೇಳ್ತಿದ್ದಾರೆ. ಸಾರ್ವಜನಿಕರಿಗೆ, ವಯಸ್ಸಾದಂಥವ್ರಿಗೆ, ಇಂಥವ್ರಿಗೆ ಏನೆಲ್ಲ ಹೇಳಿದಾರೋ ಈಗ ಆಲ್ರೆಡಿ ನಾನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಈ ರಿಪೋರ್ಟ್ ಬರ್ಬೇಕಾಗಿದೆ, ಈ ಟೆಸ್ಟ್ ಮೇಲೆ ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ನಾವು ಮಾಡಿಸಿದ ಟೆಸ್ಟು ಬಯೋಕೆಮಿಸ್ಟ್ರಿ ಕೆಟನ್ ಬಾಡೀಸ್ ಅಂತ ಹೇಳಿ ಒಂದು ಟೆಸ್ಟ್ ಮಾಡಿಸಿದ್ವಿ. ಇದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 3 ಅವರ್ ಬೇಕು. ಅದನ್ನ ಆ ಸಿಬ್ಬಂದಿಗಳು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ 30 ತಾಸು ಆದ್ರೂ ಕೂಡ ಅದು ಪ್ರಶ್ನೆ ಮಾಡಿ ಯಾಕೆ ಕೊಡಲ್ಲ ರೀ ನೀವು ಅಂತ ಹೇಳಿ ಕ್ವಶನ್ ಮಾಡಿದ್ದಕ್ಕೆ ಇಲ್ಲನೇ ಅಂತ ಹೇಳ್ಬಿಟ್ಟಿದ್ರು. ಇದನ್ನ ಇಲ್ಲ ಸರ್ ಬ್ಲಡ್ ರಿಪೋರ್ಟ್ ಇಲ್ಲ, ನೀವು ಯಾರೋ ಅದು ಎಪ್ಪಗಟ್ಟಿದೆ ಮತ್ತೊಂದ್ಸತಿ ಕರ್ಕೊಂಬಂದು ಮಾಡಿಸ್ಬೇಕಂತ ಹೇಳಿ. ಅಂದ್ರೆ ನಮಗೆ ಹಿಂಗೆ ಹೇಳ್ತಾರೆ, ಎಷ್ಟು ಜನಕ್ಕೆ ಹಿಂಗೆಲ್ಲ ಆಟ. ಇದು ಬಳ್ಳಾರಿಯಲ್ಲಿ ಇದು ಒಂದು ದಿನದಲ್ಲ, ಪ್ರತಿನಿತ್ಯ ಹಿಂಗೆ ಯಾವನಾದ್ರು ಕ್ವಶನ್ ಮಾಡಿದ್ರೆ ಅವ್ರನ್ನ ಸಾಲ್ವ್ ಮಾಡಿ ಕಳ್ಸೋದು. ಇಲ್ಲ ಅಂದ್ರೆ ಸಾರ್ವಜನಿಕ, ಯಾಕಂದ್ರೆ ಜನಗಳು ಓಪಿ ಅಂದ್ರೆ ಭರೋಸೆ ಕಳ್ಕೊಂಡ್ಬಿಡೋದು. ಏನಂದ್ರೆ 200-300 ರೂಪಾಯಿ ಕೂಲಿ ಹೋಗೋದಕ್ಕೆ ನಾವು ಪ್ರೈವೇಟಲ್ಲಿ ಒಂದು 10,000-20,000 ಯಾಕಿದಾನಪ್ಪ, ಇಲ್ಲಿ ಎಷ್ಟೋ ಉಚಿತ ಇರ್ತದಂತ ಹೇಳಿ ಇಲ್ಲಿ ಬಂದ್ರೆ ಇವ್ರು ಹೆಂಗಿದ್ರು ಇಲ್ಲಿ ಬರೋರೆಲ್ಲ ಬಡವರು ಅಂತ ಹೇಳಿ, ಬಡವ್ರಿಗೆ ಒಂಥರ ಶ್ರೀಮಂತರಿಗೆ ಒಂಥರ ಅಂತ ಹೇಳಿ ಈ ತರ ಆಚರಿಸೋದು ನಾನೆಲ್ಲ ತಿಳ್ಕೊಂಡಿದ್ದೀನಿ. ಅಲ್ಲಿ ಮಾಹಿತಿ ಕೇಂದ್ರದಲ್ಲಿ ಹೋದ್ರೆ, ಯಾವುದೋ ಔಷಧಿ ಮಾಹಿತಿ ಕೇಂದ್ರದಲ್ಲಿ ಹೋದ್ರೆ ನಾನೆಲ್ಲ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಯಾರಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಹಾಕ್ತೀನಿ, ಮೊನ್ನೆ ಏನಿಲ್ಲ ಆರೋಗ್ಯ ಮಂತ್ರಿಗಳಿಗೂ ಹಾಕ್ತೀನಿ, ಎಲ್ಲರಿಗೂ ಕಳಿಸ್ತೀನಿ. ಕಳಿಸಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತಾಡೋದನ್ನ ನಮ್ಮ ಭಾರಿ ಲೇಟ್ ಕೊಡ್ತಾರೆ ಸ್ನೇಹಿತರೆ, ಬಹಳ ರಿಪೋರ್ಟ್ ಚಿತ್ರಾಂಶ ಇಲ್ಲ. ಹಿರಿಯರಿಗೆ ಬೇರೆ ಒಂದು ಲೈನ್ ಇಲ್ಲ,
ಇದು ಗರ್ಭಿಣಿಯರಿಗೆ ಒಂದು ಲೈನ್ ಇಲ್ಲ, ಗರ್ಭಿಣಿ ಲೈನ್ ಇಲ್ಲ, ಒಂದು ಇದಿಲ್ಲ. ಎಲ್ಲರಿಗೆ ಹೆಂಗೂ ಒಂದೇ ಮಾಮೂಲು ವಯಸ್ಸಾದವ್ರಿಗೆ ಒಂದೇ. ಈಗ ಲೈನ್ ನಲ್ಲಿ ನಿಂದ್ರಿಸ್ತಾರ, ಅಲ್ಲಿ ಹೋಗೋ ತನಕ ಸುಮ್ಮನೆ ಏನಂತ ಆಮೇಲೆ ಬಂದು ಇದಿಲ್ಲಪ್ಪ ಅಲ್ಲಿ ಹೋಗು, ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಮೇಲೆ ಇಲ್ಲಿಲ್ಲಪ್ಪ ಅಲ್ಲಿಗೆ ಹೋಗು ಅಂತ ಬರೀ ಉಡಾಫೆ ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ನಿಂತ್ಕೊಂಡದ್ದು ಸಂಜೆ 5 ಗಂಟೆಗೆ ಆಗಿದೆ ನಮ್ದು ಬೆಡ್ ರಿಪೋರ್ಟ್. 3 ಗಂಟೆಗೆ ಹೋದ್ರೆ 2 ಗಂಟೆಗೆ ಬಂದ್ರೆ 2 ಗಂಟೆಗೆ ಹೋದ್ರೆ 4 ಗಂಟೆಗೆ ಬಂದ್ರೆ. ಮೊದಲು ಡಿಸ್ಕೌಂಟ್ ಇತ್ತು, ಇವಾಗ ಡಿಸ್ಕೌಂಟ್ ಏನೇ ಇಲ್ಲ. ಬೇಕಾದ್ರೆ ಇದು ಯಾವ್ದನ್ನ ವರದಿ ನೋಡ್ರಿ, ಮೊದಲು ಡಿಸ್ಕೌಂಟ್ ಅದು ಸಮಾಧಾನ ಇಲ್ಲ, ರೆಸ್ಪಾನ್ಸೇ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ನಿಂತ್ಕೊಂಡ್ರೆ ಸಂಜೆ 3 ಗಂಟೆಗೆ ತಗೊಂಡಿದ್ದೀನಿ ಒಂದು ರಿಪೋರ್ಟ್ ತಗೊಂಡ್ಬಿಟ್ಟು. ಊಟ ಇಲ್ಲ, ನೀರಿಲ್ಲ. ನಮ್ಮ ಆರೋಗ್ಯ ವ್ಯವಸ್ಥೆ ಮತ್ತೆ ಎಲ್ಲಿಂದ ಗೊತ್ತಾ, ಅಲ್ಲಿ ಡೆಲಿವರಿ ವಾರ್ಡಲ್ಲಿಂದ ಇಲ್ಲಿ ಓಡಿ ಬರ್ಬೇಕು, ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಅಲ್ಲೇ ಆದಂತ ಅಲ್ಲಿ ಒಂದು ಸೌಕರ್ಯ ಇಲ್ಲ. ಇಲ್ಲ, ಅಲ್ಲೇ ಹೆಣ್ಮಕ್ಳಿಗಾಗಿ ಅವ್ರಿಗೆ ಸಪರೇಟ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ಇಲ್ಲಿ ಅವ್ರನ್ನ ಇವ್ರು ಓಸ್ ಮಂದಿನ ಕಲಿಬೇರಿಕೆ ಮಾಡಿ ಇಲ್ಲಿ ರಿಪೋರ್ಟ್ ಕೊಡೋಕೆ ತಡ ಮಾಡಿ ಬ್ಲಡ್ ಗೆಟ್ಟಿ ಆದ್ಮೇಲೆ ಇನ್ನೇನು ಕೊಡ್ತಾರೆ ಅವರು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಗಾಡಿಯ ನಾವು ಹೇಳ್ತಿರೋದಲ್ಲ, ಇಲ್ಲಿ ಗ್ರೌಂಡ್ ರಿಪೋರ್ಟ್ ಸ್ಥಳೀಯರೇ ಎಷ್ಟು ಆಕ್ರೋಶದಿಂದ ಮಾತಾಡ್ತಿದ್ದಾರೆ ಅನ್ನೋದು. ಈ ವ್ಯವಸ್ಥೆನ, ಆರೋಗ್ಯ ವ್ಯವಸ್ಥೆನ, ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಬದುಕು, ಪ್ರಪಂಚ, ಕರ್ನಾಟಕ ಸರ್ಕಾರ ಎಲ್ಲ ಅಂತ ನಾವು ಚೆನ್ನಾಗಿದ್ರೆ, ಆರೋಗ್ಯ ಚೆನ್ನಾಗಿದ್ರೆ ಅಂತ. ಎಷ್ಟೋ 90% ಜನಗಳಿಗೆ ಆ ಆರ್ಥಿಕ ಪರಿಸ್ಥಿತಿ ಇಲ್ಲದಕ್ಕೆ ನಾವಂತ OPDಗಳಂತ ಸಾರ್ವಜನಿಕ ಅಂದ್ರೆ ಏನು ಗೌರ್ಮೆಂಟ್ ಮಾಡಿರೋಂಥ ಒಂದು ಆಸ್ಪತ್ರೆಗಳಿಗೆ ಬರುವಂಥದ್ದಾಗುತ್ತೆ. ನಮ್ಮ ಟ್ಯಾಕ್ಸ್, ನಮ್ಮ ತೆರಿಗೆಗೆ ನಾವು ಇದೆಲ್ಲ ವ್ಯವಸ್ಥೆ. ಆದ್ರೆ ಒಂದು ಬೆಡ್ ರಿಪೋರ್ಟ್ ತಗೊಳ್ಳೋಕ್ಕೆ ಬೆಳಿಗ್ಗೆ 6ರಿಂದ ಸಂಜೆ ಎಷ್ಟೋ ಜನ OPDನೇ ಕಳ್ಕೊಂಡಿದ್ದಾರೆ. ಇಲ್ಲೆಲ್ಲ ವ್ಯವಸ್ಥೆನೇ ಸರಿಗಿಲ್ಲ, ಅಲ್ಲೆಲ್ಲ ಅವ್ರವ್ರದೇ ಅವ್ರಿಗೆ ಬೇಕಿದ್ದವರಿಗೆ ಮಾಡ್ತಾರೆ, ಬೇಕಿದ್ದವರಿಗಿಲ್ಲ. ಒಂದು ರಿಪೋರ್ಟಿಗೆ ವಾರ 15 ದಿವಸ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಒಂದು 15 ದಿವಸ ಬೇಕು. ಅಲ್ಲಿ ಬೇಡ ಸ್ವಾಮಿ, ಸಾಲ ಆದರೂ ಬಂಗಾರ ಇನ್ನೊಂದು ಬಸ್ಸಿಟ್ಟನ್ನಾದ್ರೂ ಪ್ರೈವೇಟ್ ತೋರ್ಸೋಣ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಈ ನಮ್ಮ ಸರ್ಕಾರ, ನಮ್ಮ ಈ ಸಿಬ್ಬಂದಿಗಳು, ಕೆಲವು 4 ಸಿಬ್ಬಂದಿಗಳು ಯಾವ ರೀತಿ ಅಂದ್ರೆ ನಾನು ನೋಡಿದೆ, ಒಬ್ಬೊಬ್ರಿಗೆ ಒಂದೊಂದು ಥರ ಅನ್ಸೋದು. ಯಾಕಂದ್ರೆ ನಮ್ಗೆ ಕೇಳಲ್ಲ, ಬಡವರು ಕ್ವಶನ್ ಮಾಡಲ್ಲ, ಅಂತ ಅಂದ್ರೆ ನಮಗೆ ನಾವು ಕರ್ಕೊಂಬಂತ ಏನು ಪೇಷಂಟಿಗೆ ಏನಾನ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯ ವಾತಾವರಣಕ್ಕೆ. ಯಾರೋ ಸುರುನಲ್ಲಿ ಯಾರೋ ಹೋಮ್ ಗಾರ್ಡ್ ಅಂತ ನೀನ್ ಯಾಕೆ ವಿಡಿಯೋ ಮಾಡ್ತೀಯ ಅಂತ ಹೇಳಿ ದೌರ್ಜನ್ಯದಿಂದ ಒಂದು ಅವ್ರ ವರ್ತನೆ ನೋಡಿದ್ರೆ ನನಗೆ ವಿಡಿಯೋ ಹಾಕಿನ ಮುಂಚೆ ಈ ವಿಡಿಯೋ ಇನ್ನ ಆಯ್ತಿಲ್ಲ, ಅವಾಗ ಲೈವ್ ಹಾಕಿ CC ಕ್ಯಾಮ್ರಾ ಅಲ್ಲಿ ಐತೆ, CC ಕ್ಯಾಮ್ರಾ ಆಗಲ್ಲ. ಯಾಕೆ ವಿಡಿಯೋ ಮಾಡ್ತೀಯ ನೀನಂತ ಅಂದ್ರೆ ಅವ್ರಿಗೆ ಏನು ಇಲ್ಲಿ ನಡೀತಾ ಇದೆ ಗೊತ್ತಿಲ್ಲ. ಸಾರ್ವಜನಿಕರ ಆಸ್ತಿ ಇದು, ನಮ್ಮ ಸ್ಪಂದನೆ ಇಲ್ಲ, ಇಲ್ಲಿ ಮಾತ್ರ ಸ್ಪಂದನೆ ಇಲ್ಲ. ಹೌದಪ್ಪ ಈ ತರ ಐತಿ, ನಮ್ಮ ಬಳ್ಳಾರಿಯಾಗ ಇನ್ನ ಬರ್ಬೇಕಪ್ಪ ಹೆಚ್ಚಿನ ಜನ ಅಂಬೋದು ಇಲ್ಲ, ಇಲ್ಲೇ ಇಲ್ಲ, ಬರಬಾರ್ದಪ್ಪ ಅಂತ ಇದಾಗ್ಬಿಡತ್ತೆ. ಚಿಂತಿಲ್ಲ, ನಾವೊಂದೇ ಖರ್ಚು ಮಾಡೋಣ ಎಂಬ ವ್ಯವಸ್ಥೆ ಮೇಲೆ ಮಾತಾಡ್ತಾರೆ ಸರ್. ನಿಮ್ದು ಏನೋ ರಿಪೋರ್ಟ್ ಐತಿ? ಇನ್ನು ನಮ್ದು ನಿನ್ನೆ ಎಷ್ಟು ಕೊಟ್ಟಿದೆ ಅಂದ್ರೆ 18ನೇ ತಾರೀಕು 12:55 ಕೊಟ್ಟಿದ್ದೆ. ನಂದು ಅಂದ್ರೆ ರಿಪೋರ್ಟ್ ಕೊಡರೆ ಸಪ್ರೇಟ್ ಇರ್ಬೇಕು ಅಲ್ಲ, ಹೇಳ್ತಾರೆ ರಿಪೋರ್ಟ್ ಕೊಡರೆ ಸಪ್ರೇಟ್. ನಿಮ್ದು ಏನಾರ ಸಮಸ್ಯೆ ಆಗ ನಿಮ್ದು ರೆಸ್ಪಾಂಡ್ ಮಾಡ್ತಿದಾರ ಸರಿಯಾಗಿ? ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಕೊಡ್ತಿದ್ದಾರೆ, ತಿರುಗಿಸಿಲ್ಲ. ನಿಮ್ದಕ್ಕ ನಿಮ್ಗೆ ತಿರ್ಸಿಲ್ಲ. ಆಯ್ತು ನಿಮ್ದು ಕರೆಕ್ಟ್ ಐತೆ, ನಿಮ್ದೆಲ್ಲ ರಿಪೋರ್ಟ್ ಕರೆಕ್ಟ್ ಐತೆ. ಓಡಾಡೋದೇನು ಜಾಸ್ತಿ ಇಲ್ಲ ಅಂದ್ರೆ ಓಡಾಡೋದಂದ್ರೆ ಎಲ್ಲೆಲ್ಲಿ ಓಡಾಡ್ಬೇಕು ನೀವು. ವಯಸ್ಸಾದ ಹಿರಿಯದಿ ನೋಡು, ಇಂಥ ವಯಸ್ಸಾದ ಹಿರಿಯ ಯಜಮಾನ ಅವ್ರಿಗೆ ಯಾವ್ದು ಮೂಲಭೂತ ಸೌಕರ್ಯ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರಿಗೆ ಅಂತ ವ್ಯವಸ್ಥೆ ಇಲ್ಲ, ಏನಿಲ್ಲ. ಹೇಳ್ರಿ ಯಜಮಾನ್ರೆ, ನಿಮ್ಮಂತ ವಯಸ್ಸಾದ್ರೂ ತಿರ್ಗಾಕ್ ಆಗುತ್ತಾ? ನೀವು ಹಿಡ್ಕೊಂಬಂದ್ರಿ ಅಲ್ಲ ಬಿಲ್ ಬೇಗ ಮಾಡಿಕೊಡ್ತಿದಾರ ಇಲ್ಲ? ನಿಮ್ಮ ಸರ್ಕಾರಕ್ಕೆ ಮತ್ತೆ ಸಿಬ್ಬಂದಿಗಳಿಗೆ ನಾಚಿಕೆ ಆಗ್ಬೇಕಲ್ಲ. ಇದು ನಮ್ಮ ಆಸ್ಪತ್ರೆಯಲ್ಲಿ ಇದೆಲ್ಲ ನಮ್ಮ ಸಾರ್ವಜನಿಕರಿಗೋಸ್ಕರ ಇರೋದಂತಲ್ಲ. ಶಿವಕುಮಾರ್ ಅವರು ಹೊರಡಿಸ್ಯಾರ, ಆದ್ರೆ 9-10 ಗಂಟೆ ಹೌದಾ? ಮಾಡೋರಿಗೆ ನೇರವಾಗಿ ಮಾಡಿಕೊಡ್ತಾರ, ಅವ್ರವ್ರಿಗೆ ಅನುಕೂಲ ಇದ್ದವರಿಗೆ. ಹೌದಾ? ಮಾತಾಡ್ರಿ, ಹೇಳ್ರಿ ಮತ್ತೆ. ಇಲ್ಲಿ ಬಡವರಿಗೆ ಅನುಕೂಲ ಇದ್ದವ್ರಿಗೆ ಡೈರೆಕ್ಟ್ ಒಳಗಡೆ, ಒಳಗೆ ಇದು ಬಡವರಿಗೆ ಲೈನ್. ಹೋಗ್ಲಿ, ಲೈನ್ ನಿಂತ್ಕೊಂಡಾಗಲೂ ಒಂದು ಬೇಗ ರೆಸ್ಪಾಂಡ್ ಮಾಡೋದನ್ನ ಆಯ್ತಾ? ಇಲ್ಲ, ಎಲ್ಲ ಗಮನಿಸ್ತಾ ಇರ್ಬೋದು. ಬರ್ರಿ ಹೆಲ್ಮೆಟ್ ಅಂದ ಬೇಕಿರೋರಿಗೆ, ಅನುಕೂಲ ಇದ್ದವರಿಗೆ, ಇಲ್ಲಿ ಬಡವರಿಗೆ ನೀವು ಕೇಳಿದವರಿಗೆ ಅಲ್ಲಿ ಹೋಗು ಇಲ್ಲಿ ಹೋಗು, ಆಮೇಲೆ ಬಾ, ಈಗ ಬನ್ನ ರಿಪೋರ್ಟ್ ಬಂದು
ಇವಾಗ ನೋಡ್ರಿ ನಾವು ಇವಾಗ ನಮ್ಮ ಮಸಿಗೆ ಆಗ್ಬೇಕು ಪ್ರಾಬ್ಲಮ್ ಐತೆ ಅದು ಸಾಲ ಹೋಗುತ್ತೆ ಆಗ್ತಾ ಇಲ್ಲ ಬರೀ ಹೋಗ್ಬಿಡಿ ಅಂದ್ರೆ ನೀವು ಅರ್ಧ ನಂಬಿಕೆ ಕಳ್ಕೊಂಡ್ಬಿಟ್ಟಿರ್ತೀರಿ. ಆದರೆ ಇಲ್ಲಿ ಹೋದ್ರೇ ಇದು ವೇಸ್ಟಪ್ಪ ಇನ್ನು ಆಗುತ್ತೋ ಬಿಡುತ್ತೋ ಅನ್ನೋಂತಾರೆ. ಇಲ್ಲ ಈ ವ್ಯವಸ್ಥೆ ಇಲ್ಲ, ನೀವೆಲ್ಲ ಮಾತಾಡ್ಬೇಕು ಧೈರ್ಯವಾಗಿ. ನೀವು ಯಾವಾಗ ಮಾತಾಡ್ತೀರೋ ಅವಾಗ ಇಂಥವೆಲ್ಲ ಅಲ್ಲಿ ತಲುಪಿಸೋದು ನಾವು ತಲುಪಿಸ್ತೀವಿ. ಇದೆಲ್ಲ ರಾಜ್ಯ ನೋಡ್ತಿದ್ದೀವಿ, ಇಡೀ ಕರ್ನಾಟಕ ನೋಡ್ತೈತೆ. ನೀವು ಮಾತಾಡಿದ್ದೀರಿ, ಕೆಲವರಿಂದ ಯಾಕೆ ಮಾತಾಡ್ತಿಲ್ಲ ಗೊತ್ತಿಲ್ಲ. ಮಾತಾಡೋಂಥ ಅವ್ರಿಗೆ ಏನಂದ್ರೆ ಅವ್ರಿಗೆ ಏನೆಲ್ಲ ಕೊರತೆ, ನಮ್ಮ ಪೇಷಂಟ್ಗೆ ಏನೇನೋ ಮಾಡಿಬಿಡ್ತಾರೇನಪ್ಪ, ನಮಗೆ ರಿಪೋರ್ಟ್ ಏನೇನೋ ತಪ್ಪಾಗಿ ಕೊಟ್ಬಿಡ್ತಾರೇನೋ ಅಂತೇಳಿ ಅದ್ರವಂಥದ್ದು ಬಿಡ್ಬೇಕು. ಇಲ್ಲೇ ಮುಗಿಸಂತ ಬಂಧುಗಳೇ ನೋಡ್ತಾ ಇರ್ಬೋದು. ಈಗಾಗಲೇ ಅತಿ ಹೆಚ್ಚು ಹೇಳುವ ಇಷ್ಟೇ, ನಾವೆಲ್ಲ ದಾಖಲೆ ಸಮೇತ ಯಾರೆಲ್ಲ ಸಿಬ್ಬಂದಿಗಳ ವರ್ತನೆ ಹಿಂಗಿತ್ತು, ಕೆಲವು ಸಿಬ್ಬಂದಿಗಳು ನಮ್ಮ ಮನೆ ಬಂದಿದ್ದಾರೇನೋ ಟೇಬಲ್ ಮುತ್ತಿಗೆ ಮಲ್ಕೊಂಡಿದ್ದಾರೆ ಔಷಧಿ ಮಾಹಿತಿ ಕೇಂದ್ರದಲ್ಲಿ 32ನಲ್ಲಿ. ಅದು ಯಾಕಂಗೆ ಅಂತ ನಾನೆಲ್ಲ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸಪೋರ್ಟ್ ಅದು ನೋಡು, ಅವ್ರಿಗೆ ಪ್ರೆಗ್ನೆಂಟ್ ಅದಾರ, ಅವ್ರಿಗೆ ಒಂದು ಇದಿಲ್ಲ, ಯಾರು ಆಶಾ ವರ್ಕರ್ ಇಲ್ಲ, ಅವ್ರ ಪಾಪ ಅವ್ರಿಗೆ ತಿರುಗ್ತಾರೆ ಪಾಪ. ಈಗ ನೋಡ್ರಿ, ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲಾದ್ಯಂತ ಬಳ್ಳಾರಿ ಜಿಲ್ಲೆಯ ಪ್ರತಿ ಸಾಮಾನ್ಯ ಬಡವರಿಗೆ, ಶ್ರೀಮಂತರಿಗೆ ಗೊತ್ತಿರಲ್ಲ ಈ ವಿಷಯ. ಯಾಕಂದ್ರೆ ಅವ್ರು ಇಲ್ಲಿ ಬರಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆಲ್ಲ ದುಡ್ಡಿದ್ದವರು ಅಲ್ಲಿಗೆ ಹೋಗ್ತಾರೆ. ಬಡವರಿಗೆ ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಅವ್ಯವಸ್ಥೆ, ಇಲ್ಲಿನ ಕರ್ಮಕಾಂಡಗಳು ಹೆಂಗಿದೆ ಅನ್ನೋದು ಎಲ್ಲರಿಗೂ ಗೊತ್ತೈತೆ. ನಾವು ಹೆಚ್ಚಿಗೆ ಏನು ಜಾಸ್ತಿ ಹೇಳಂತದ್ದೇನಿಲ್ಲ, ಇದು ಗೊತ್ತು ಹಿಂಗಿಲ್ಲ. ಯಾಕಂದ್ರೆ ಧ್ವನಿ ಎತ್ತೋರಿರಲಿಲ್ಲ. ಈ KRS ಪಕ್ಷ ಇದು ಒಂದು ದಿಟ್ಟ ನಿರ್ಧಾರ ಮಾಡಿಲ್ಲ. ನಾವು ಬಡವರ ಪರ ಇದ್ದೀವಿ, ಈ ವ್ಯವಸ್ಥೆ ಬದಲಾಗಬೇಕು. ನಾವು ಮುಖ್ಯವಾಗಿ ನಮ್ಮ ತೆರಿಗೆಯಲ್ಲೇ ಹೋಗಿ ಕೋಲಾಗ್ತಿರೋ ಹಣನ ಏನಂತೆ ಸಾರ್ವಜನಿಕವಾಗಿ ಕರೆಕ್ಟಾಗಿ ಬಳಸ್ಕೊಂಡು ನಮಗೆ ಆರೋಗ್ಯ ಮಾಹಿತಿ ಮತ್ತು ಆರೋಗ್ಯ ಸೌಲಭ್ಯಗಳು ನಮಗೆ ಸಿಗಬೇಕಾದದನ್ನ ದೃಢವಾದ ನಿರ್ಧಾರ ನಾವು ಅಧಿಕಾರದಲ್ಲಿ ಇರ್ಬೋದು, ಇಲ್ಲದೇ ಇರೋದು ಕೂಡ ನಾವು ಇದನ್ನು ನಿರಂತರವಾಗಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ನಮ್ಮ ಈಗಾಗಲೇ ನಾವು ಕೂಡ ನಮ್ಮ ರಾಮಚಂದ್ರ ಅವರು ಮತ್ತು ನಮ್ಮ ಗೋನಾಡಿನ ಕೆಲವರು ಬಹಳಷ್ಟು ನಮ್ಮ ಪದಾಧಿಕಾರಿಗಳು ಭೇಟಿ ನೀಡಿ ಹೇಳಿದ್ರು ಕೂಡ ಪದೇ ಪದೇ ಇದೇ ಆಗ್ತೈತೆ. ಸುಮಾರು ಈಗ ನಿನ್ನೆ ಒಂದು ವಿಷಯ ಕೇಳಿದೆ, ಏನಾದರೂ ರಿಪೋರ್ಟ್ ಯಾರು ವಿಸಿಟ್ ಮಾಡಿರೋದನ್ನ 1 ಗಂಟೆಗೆ 2 ಗಂಟೆಗೆ ವಿಸಿಟ್ ಮಾಡಿರೋದನ್ನ ಮುಂಚೆನೇ ಬರ್ದು ಹೋಗ್ತಾರಂತೆ. ಅಂದರೆ 10 ಗಂಟೆಗೆ ವಿಸಿಟ್ ಮಾಡಿರ್ತೀವಿ, ಬಹುಶಃ ನಾವು 12 ಗಂಟೆಗೆ ಒಂದ್ಸಲ, 12 ಗಂಟೆಗೆ ಒಂದ್ಸಲ, 1 ಗಂಟೆಗೆ ಒಂದ್ಸಲ ಡಾಕ್ಟರ್ ವಿಸಿಟ್ ಮಾಡೋದನ್ನ ಇವರು 9 ಗಂಟೆಗೆ ಮುಂಚಿತವಾಗಿ ಎಲ್ಲ ವಿಸಿಟ್ ಮಾಡಿರೋದು ಎಲ್ಲದನ್ನು ಒಮ್ಮೆಲೆ ಬರ್ದು ಹೋಗ್ತಾರಂತೆ. ಅದನ್ನು ನನ್ನ ಹತ್ರ ದಾಖಲೆ ಇದೆ. ಸುಮಾರು ರಾಶಿ ಸಿಗ್ತವೆ. ಪ್ರತಿಯೊಬ್ಬ ಸಾಮಾನ್ಯ ಒಬ್ಬ ಪ್ರಜೆ ಕೂಡ ರೋಸಿಗೆ ಹೋಗ್ತಾನೆ ಇಲ್ಲಿನ ಒಂದು ಕರ್ಮಕಾಂಡಗಳ ಬಗ್ಗೆ ನೋಡಿ. ಏನಂದ್ರೆ ಇಲ್ಲಿ ಬಂದಿರೋದೇ ಉಡಾಫೆ ಮಾತುಗಳು ಆರೋಗ್ಯ ವಿಚಾರವಾಗಿ. ಹಂಗಾಗಿ ಏನು ಮಾತಾಡಬಾರ್ದು, ನಮ್ಗೆ ಫಸ್ಟ್ ನಮಗೆ ಒಂದು ಆರೋಗ್ಯ ವ್ಯವಸ್ಥೆ ನಮಗೆ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ, ಸೇವೆ ಸಿಗಲಿ, ಆ ಸೌಲಭ್ಯ ಪಡ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ಸಹಿಸಿ ಜನಗಳು ರೋಸಿಗೆ ಹೋಗಿದ್ದಾರೆ. ಇದನ್ನು ನಾನು ಇವರಿಗೆ ಬಿಡಲ್ಲ. ಈಗಾಗಲೇ ನಾವೆಲ್ಲ ಯಾವ ಮಟ್ಟದಲ್ಲಿ ನಾವು ಹೋರಾಟ ಮಾಡಿದ್ದೀವಿ, ಯಾವ ಮಟ್ಟದಲ್ಲಿ ನಾವೇನೆಲ್ಲ ಕ್ರಾಂತಿ ಮಾಡಿದ್ದೀವಿ, ಕ್ರಾಂತಿಗೆ ಒಂದು ದಾರಿಯಾಗಿ ಒಂದು ನಾವು ಕೂಡ ಒಂದು ಹೆಜ್ಜೆ ಇಟ್ಟಿದ್ದೀವಿ ಅನ್ನೋದನ್ನು ನೀವು ಆಗಲೇ ಗಮನಿಸಿದ್ರಿ. ಅದೇ ರೀತಿ ಇದನ್ನು ಕೂಡ ನಾವು ಗಂಭೀರವಾಗಿ ತಗೊಂಡು KRS ಪಕ್ಷದಿಂದ ದೊಡ್ಡದಾಗಿ ಆಗ್ರಹ ಮಾಡುತ್ತೆ, ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೆ ಅಂತ ಹೇಳ್ತಾ ಮುಂದಿನದು ನಮ್ಮ ಸ್ಥಳೀಯರು ಪಕ್ಷಗಳು. ಸರ್ ನಮಸ್ತೆ. ನಾವಿಲ್ಲಿ ಪೇಷೆಂಟಿಗೆ ಅಡ್ಮಿಟ್ ಮಾಡಿದ್ವಿ ಸುಮಾರು ಒಂದು 4-5 ದಿವಸ ಆಯಿತು. ಕಾಮನ್ ಆಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಗಳು ಸಿಗ್ತಾವ, ಸರ್ಕಾರಿ ಸವಲತ್ತುಗಳು ಸಿಗ್ತಾವ ಅಂತೇಳಿ ಈ ಖಾಸಗಿ ಹಾಸ್ಪಿಟ್ಲಲ್ಲಿ ಹೋದರೆ ಭಾಳ ಕಾಸ್ಟ್ ಆಗುತ್ತೆ ಅಂತೇಳಿ ಬಂದರೆ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಇಲ್ಲಿನ ಸ್ಥಳೀಯರು ಮತ್ತು ಇಲ್ಲಿನ ಇರ್ತಕ್ಕಂಥ ಆಡಳಿತ ವಿಭಾಗ ಯಾವುದೇ ಕಾರಣಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಸರಿಯಾಗಿ ಕೆಲಸನೂ ಮಾಡೋದಿಲ್ಲ. ಇವತ್ತು ಬ್ಲಡ್ ರಿಪೋರ್ಟ್ ಕೊಡ್ಬೇಕಂದ್ರೆ ಒಬ್ಬರು ಕಂಪ್ಯೂಟರ್ ಇರ್ತೈತೆ, ಇನ್ನೊಂದು ಕಂಪ್ಯೂಟರ್ ಆಫ್ ಆಗಿರುತ್ತೆ. ಇಲ್ಲಿರ್ತಕ್ಕಂಥವ್ರು ಸ್ಟಾಫ್ ಆಗಲು, ಇಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಆಗಲು, ಯಾವುದೇ ಆಗಲಿ ಮೆಡಿಷನ್ ಇಲ್ಲಿ ಸರ್ಕಾರಿ ಸವಲತ್ತುಗಳು ಸಿಗಬೇಕಂತಂದು ಮೆಡಿಸಿನ್ ಕೊಡ್ತಾರಲ್ಲ, ಆ ಮೆಡಿಸಿನ್ಗಳಿಗೆ ಸರಿಯಾಗಿ ಇಂಡೇಟಾಗಿ ತರಿಸೋದಿಲ್ಲ, ಬರೀ ಹೊರಗಡೆ ಬರ್ಕೊಡ್ತಾರ. ಅದು ಒಂದು ಮೇನು. ಇಲ್ಲಿ ಇರ್ತಕ್ಕಂಥ ಯಾವುದೇ ನೋಡಿ ಏನಾದ್ರು ಒಂದು ಪಬ್ಲಿಕ್ಕಿಗೆ ಒಂದು ಫ್ಯಾನ್ ಇಲ್ಲ, ನೀರಿನ ಮೂಲ ಕರೆಕ್ಟಾಗಿ ಪೇಷಂಟ್ಗಳಿಗೆ ನೀರು ಬಿಡೋಂಗಿಲ್ಲ, ಸರಿಯಾಗಿ ನೀರು ಬಿಡೋಂಗಿಲ್ಲ, ಕರೆಂಟ್ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಹಾಗಾಗಿ ಏನು ಸರ್ ಅಂತಂದರೆ ಇನ್ನೊಂದು ಪಬ್ಲಿಕ್ಕಿಗೆ ಬ್ಲಡ್ ರಿಪೋರ್ಟ್ ಕೊಟ್ಟ ಮೇಲೆ 2 ದಿನ 3 ದಿನ ಆದಮೇಲೆ ಕೂಡ 2-3 ದಿವಸ ಬ್ಲಡ್ ರಿಪೋರ್ಟ್ ಕೊಟ್ಟು ತಿರುಗಾಡ್ತಾರ. ಆಮೇಲೆ ಇನ್ನೊಂದು ಏನಂತಂದರೆ ಈ ಸರ್ಕಾರ ಎಲ್ಲ ಸವಲತ್ತು ಮಾಡಿದ್ರು ಕೂಡ ನಿಮ್ದು ಒಂದೆರಡು ಮಾತು, ಇವ್ರು ದೂರದ ಬಂದ್ರಣ ಒಂದೆರಡು ಮಾತು. ಅಕ್ಕ ನಿಮ್ದು 2 ಮಾತು, ನಿಮ್ದು ಏನೈತಿ ನಿಮ್ಮ ಸಮಸ್ಯೆ? ಏನಕ್ಕೆ ಬಂದಿದ್ರಿ? ಯಾವ ರಿಪೋರ್ಟ್? ಬ್ಲಡ್ ರಿಪೋರ್ಟ್ ಎಷ್ಟು ದಿನ ಕೊಟ್ಟು? 5ನೇ ತಾರೀಕಿಗೆ ಕೊಟ್ಟಿರಿ. ಅಂದ್ರೆ ಇವತ್ತು ಎಷ್ಟು? 19 ಅಂದ್ರೆ 14 ದಿವಸ ಆಯ್ತು, ಇನ್ನೂ ಕೊಟ್ಟಿಲ್ಲ. ಓಕೆ ಆಯ್ತು.
ಮಾತಾಡಿ ನೋಡಿ ಪಾಪ ದೂರ್ಲಿಂದ ಬಂದಾರ, ಬೇರೆ ಊರು ಅವ್ರದ್ದು, ಆದ್ರೆ ಈ ರೀತಿ ಐತೆ. ಸರ್ ಇನ್ನೊಂದು ಇಲ್ಲಿ ನಮ್ಮದೇ ರೀಸೆಂಟಾಗಿ ಡಾಕ್ಟ್ರ್ ಹತ್ರ ಮೆಡಿಸಿನ್ ಏನು ಬರ್ಕೊಡ್ತಾರ, ಬಟ್ ಇಲ್ಲಿ ಮೆಡಿಸಿನ್ ಇಂಡಿಯೇಟ್ ಹಾಕಿ ತರಿಸಲ್ಲ. ಒಂದು ಥೈರಾಯ್ಡ್ಗಳಿಗೆ ಹೊರಗಡೆ ನಿನ್ನೆ ತೊಗೊಂಡಿವಿ, ಥೈರಾಯ್ಡ್ ಇಲ್ಲಪ್ಪ, ಯಾವ ಬೇಕಿರೋವು ಇಲ್ಲಪ್ಪ ಅಂತ. ತಮಗೆ ಏನು ಬೇಕಾದ ಅವು ಕೊಡ್ತಾರೆ ಮೆಡಿಸಿನ್ಗಳು ಸಾರ್ವಜನಿಕರಿಗೆ. ಇನ್ನೊಂದು ಏನಾಯ್ತಂದ್ರೆ ಸರ್ಕಾರ ರೇಷನ್ ಕಾರ್ಡ್ಗಿದ್ದರಿಗೆ ಹಾಫ್ ಅಮೌಂಟ್ ತೊಗೋಬೇಕಾಯ್ತು, ಅದನ್ನು ಫುಲ್ ಅಮೌಂಟ್ ತೊಗೊತಾರೆ ಇಲ್ಲೇ ರೀ ಅಂತಾರೆ. ಆಮೇಲೆ ಎಕ್ಸ್ರೇ ಮಾಡಿರ್ತಕ್ಕಂಥದ್ದು ಬೈ ಹ್ಯಾಂಡ್ ಕೊಡಲ್ಲ, ಅವು ಫೋಟೋ ಒಬ್ಬ ಪೇಷಂಟ್ ಫಿಲಿಮ್ ಕೊಡಂಗಿಲ್ಲ, ಫಿಲಿಮ್ ಕೊಡಲ್ಲ, ಆ ಮೊಬೈಲ್ಗಳ ಕೊಡ್ತಾರೆ, ಸರಿಯಾಗಿ ಮಾಡೋದಿಲ್ಲ. ಅದು ಒಂದು ನಾವು ಮತ್ತೆ ದುಡ್ಡು ತಗೊಂತಾರ ಇಲ್ಲ ಅದಕ್ಕೆ ಫಿಲಿಮ್ಗೆ ತಗೊಂತಾರ, ಫುಲ್ ಅಮೌಂಟ್ ತಗೊಂತಾರ, ಅಮೌಂಟ್ ತಗೊಂಡು ನಮಗೆ ಕೊಡೋದಿಲ್ಲ ವಾಪಸ್. ಎಕ್ಸ್ರಾ ಬೈ ಹ್ಯಾಂಡ್ ಕೊಡ್ತದೆ ಮೊದಲು, ಸಿಟಿ ಸ್ಕ್ಯಾನ್ ಕೂಡ ಕೊಡಂಗಿಲ್ಲ. ಅವರು ಯಾರೋ ಪೇಷಂಟ್ ಯಾರೋ ಡಾಕ್ಟರ್ ಬಂದಾಗ ಅವ್ರಿಗೆ ಕೊಡೋದು, ಅನುಕೂಲ ಇದ್ದರಿಗೆ ಕೊಡೋದು. ಪಬ್ಲಿಕ್ಕಿಗೆ ಅಂತೂ ಭಾಳ ತೊಂದರೆ ಆಕತ್ತೈತೆ. ಆಮೇಲೆ ಇಲ್ಲಿ HD ಕ್ಯಾಮ್ರಾ ಕೂಡ ಇಲ್ಲ, ಬೈಕ್ ಕಳುವು ಆಗ್ತಾವ. ಇಲ್ಲಿ ಯಾರನ್ನ ಪಬ್ಲಿಕ್ ಬಂದ್ರೆ ಬೈಕ್ ಕಳುವು ಆಗ್ತಾವ. ಇಲ್ಲಿ ಇಷ್ಟೆಲ್ಲ ಸವಲತ್ತು ಇದ್ರೂ ಕೂಡ ನೈಟ್ ಟೈಮ್ನಲ್ಲಿ ಅಂತೂ ಯಾವ ಸ್ಟಾಫ್ 11-12 ಗಂಟೆ ತನಕ ಇರ್ತಾರ. ಆಮೇಲೆ ಎಲ್ಲರೂ ಸ್ಟಾಫ್ ಮಲಿಕೊಂತಾರ. ಬೇಕಾದ್ರೆ ಎನಿ ಟೈಮ್ ಬರ್ರಿ, ಬೇಕಾದ್ರೆ ನೈಟು ಬೇಕಾದ್ರೆ ಚೆಕ್ ಮಾಡ್ರಿ. ಸ್ಟಾಫ್ಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ, ಮಕ್ಕೊಂಬಿಡ್ತಾರೆ. ಯಾರೋ ಒಬ್ಬರೇ ಡಾಕ್ಟ್ರು, ಯಾರೋ ರೆಸ್ಪಾನ್ಸಿವ್ ಡಾಕ್ಟ್ರ್ ಮಾತ್ರ ಫೇಸ್ ಮಾಡ್ತಾರೆ. ಇನ್ನು ಕೆಲವರೆಲ್ಲ ಎಮರ್ಜೆನ್ಸಿ ಮಾತ್ರ ಒಂದೇ ಇರುತ್ತೆ, ಕೆಲವೆಲ್ಲ ಬೇರೆ ಬೇರೆ ವಾರ್ಡ್ಸ್ಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಸರಿಯಾಗಿ ನೈಟ್ ಮಾತ್ರ ನೀವು ನೋಡಿ ವಿಸಿಟ್ ಮಾಡಿ, ನೈಟು ಕೆಲಸನೂ ಮಾಡಂಗಿಲ್ಲ. ಪಬ್ಲಿಕ್ಗೆ ಭಾಳ ತೊಂದರೆ ಕೊಡ್ತಾರೆ. ಇಲ್ಲಿನ MLAಗಳು, ಇಲ್ಲಿನ ಹಾಗೂ DC, ಆಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯ MLAಗಳು, ಇಲ್ಲಿರ್ತಕ್ಕಂಥ MP MLAಗಳು ಇದನ್ನ ಆರೋಗ್ಯ ಬಗ್ಗೆ ಕಾಳಜಿ, ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಬಡವರ ಬಗ್ಗೆ ಓಟ್ ಬೇಕೆಂಬುದು ಒಂದಲ್ಲ, ಗಮನ ಹರಿಸಬೇಕು. ಒಂದು ಇಲ್ಲಿರ್ತಕ್ಕಂಥ ಮೇಲಧಿಕಾರಿ ಡಿಸ್ಟ್ರಿಕ್ಟ್ ಕಮಿಷನರು ಇಲ್ಲಿಗೆ ವಿಸಿಟ್ ಮಾಡಬೇಕು. ಇದೇನೆಂಬುದು ಸರ್ಕಾರಕ್ಕೆ ಸರಿಪಡಿಸಿ, ಪಬ್ಲಿಕ್ಕಿಗೆ ಸರಿಪಡಿಸಿ ಅನುಕೂಲ ಮಾಡಿದ್ರೆ ಭಾಳ ಚಲೋ ಆಗುತ್ತೆ. ಇಲ್ಲಿನ ಸರ್ಕಾರ ಏನೇ ವ್ಯವಸ್ಥೆ ಮಾಡಿದ್ರು ಕೂಡ ಇಲ್ಲಿ ದುರುಪಯೋಗ ಆಗ್ತದೆ ಪಬ್ಲಿಕ್ಕಿಗೆ. ಏನನ್ನ ಕೇಳಿರ್ತಕ್ಕಂಥವ್ರು ಇಲ್ಲಿ ಅಲ್ಲಿ ಯಾರ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ, ಖಾಸಗಿ ವ್ಯಕ್ತಿಗಳು ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ, ಅವ್ರು ಕೂಡ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಸರಿಯಾಗಿ ಮಾಡ್ತಾ ಇಲ್ಲ. ಅವ್ರು ವಯಸ್ಸಾದ್ರ ತಂದು ಹಾಕಿರ್ತಾರ. ಆಮೇಲೆ ಇನ್ನೊಂದು ಯಾವುದೋ ನೀರಿನ ಸೌಧ, ಕುಡಿಯ ನೀರಿಂದು ವ್ಯವಸ್ಥೆ ಅಂತ ಬಹಳ ತೊಂದರೆ ಐತೆ. ಕುಡಿಯ ನೀರಿನ ವ್ಯವಸ್ಥೆ ಬಹಳ ತೊಂದರೆ ಐತೆ. ಯಾರೋ ಒಂದು ಟ್ರಸ್ಟಿಗೆ ನಮ್ಮ ಸರ್ಕಾರದ ಒಂದು ನೀರಿನ ಘಟಕವನ್ನು ಅವ್ರ ಟ್ರಸ್ಟಿಗೆ ಕೊಟ್ಟಿದಾರ. ಅವ್ರು ಯಾವಾಗ ಟ್ರಸ್ಟ್ ಫುಡ್ ಊಟ ತಂದ ಮಾತ್ರ ಅದನ್ನ ಓಪನ್ ಮಾಡ್ತಾರ. ಆಮೇಲೆ ನಂತರ ಅವರು ಮತ್ತೆ ಟೈಮ್ ಟು ಎನಿ ಟೈಮ್ ಇರಂಗಿಲ್ಲ. ಅದು ನೀರನ್ನ ಹೌದು, ಸರ್ಕಾರದ ಒಂದು ಘಟಕನ ಒಂದು ಟ್ರಸ್ಟಿಗೆ ಮರ್ಜು ಮಾಡಿದ್ರೆ ಆ ಟ್ರಸ್ಟ್ನವರು ಬಳಕೆ ಮಾತ್ರ ಮಾಡ್ತಾರ. ಆಮೇಲೆ ಪಬ್ಲಿಕ್ ಎನಿ ಟೈಮ್ ಇರಂಗಿಲ್ಲ. ಅದೇ ಸರ್ಕಾರದ ಆದ್ರೆ ನೋಡು, ಈ ತರ ಗರ್ಭಿಣಿಯರ ಹೆಣ್ಮಕ್ಳೆಲ್ಲ ಈ ತರ ಪಾಪ ಹುಡುಗಿಗೆ ಟ್ಯಾಗ್ ಐತೆ, ಆ ಹುಡುಗಿ ಏನಿಲ್ಲ, ವೀಲ್ ಚೇರ್ ಇಲ್ಲ, ಏನಿಲ್ಲ, ಈ ತರ ನಡ್ಕೊಂಡು ಹೋಗೋಂಥ ವ್ಯವಸ್ಥೆ ಆಗ್ಬಿಡತ್ತೆ ಇಲ್ಲೆಲ್ಲ. ಏನೇನಾದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಭಾಳ ತೊಂದರೆ ಐತ್ರಿ. ಯಾಕಂದ್ರೆ ನಾವು ಒಂದು ಬ್ಲಡ್ ರಿಪೋರ್ಟನ್ನ ಕೊಡಬೇಕಾದ್ರೆ ಸೀರಿಯಸ್ ಪೇಷಂಟ್ಗಳಿಗೆ 3 ದಿನ ಮಾಡ್ತಾರಂದ್ರೆ ಯಾವ ಥರ ನೀನು ಪೇಷಂಟನ್ನ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೋ, ಯಾವ ಕಂಡೀಷನ್ ಮೇಲೆ ಮಾಡ್ತಾರೋ, ಯಾವ ಶಿಫಾರಸ್ ಮೇಲೆ ಮಾಡ್ತಾರೋ, ಆ ಬ್ಲಡ್ ರಿಪೋರ್ಟ್ ಕೊಡತಕ್ಕಂಥ ಲೈನ್ ಕ್ಯೂ ಒಂದು ಕಂಪ್ಯೂಟರ್ ಒಂದೇ ಇರ್ತದೆ. ಏನೇನು ಕೇಳಿದ್ರೆ ಉಡಾಪೆ ಉತ್ತರ ಹೇಳ್ತಾರೆ. ನೆಟ್ವರ್ಕ್ ಇಲ್ರಿ, ರಜಾಕ್ರಿ, ಉಡಾಪೆ ಉತ್ತರಗಳು ಹೇಳ್ತಾರೆ. ಇಲ್ಲಿಂದ ಡೈರೆಕ್ಟ್ ಅಧಿಕಾರಿ ಸಿಬ್ಬಂದಿ ಮತ್ತೆ ಡೈರೆಕ್ಟ್ ಆಗಿರ್ಬೋದು, ಸೂಪ್ರಿಡೆಂಟ್ ಆಗಿರ್ಬೋದು, ಯಾರೇ ಆಗಿರ್ಲಿ, ಇಲ್ಲಿನ ಸೆಕ್ರೆಟರಿ ಇಲ್ಲಿ ಒಂದು ದೊಡ್ಡ ಜಾಲನ ನಡೀತೈತೆ ಅಂತ ಹೇಳ್ಬೋದು. ಅವ್ರ ನಂಬರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ಗಳೇ ಇಲ್ಲ. ಅವರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಂಗಿಲ್ಲ. ಸರ್ಕಾರಿ ಇವತ್ತು ಪ್ರತಿನಿಧಿಗಳಾಗಿ ಸರ್ಕಾರಿ ಸಂಬಳಗಳು ತಂದು ಮತ್ತೆ ಖಾಸಗಿ ಕಂಪನಿಗಳು ಟೆಂಡರ್ಗಳು ತಗೊಂಡು ಇಲ್ಲಿನ ಖಾಸಗಿ ಟೆಂಡರ್ ವ್ಯಕ್ತಿಗಳು ಸರಿಯಾಗಿ ಕೆಲಸನೂ ಮಾಡ್ಸಂಗಿಲ್ಲ. ನೀರಿನ ವ್ಯವಸ್ಥೆ ಅಂತೂ ಮೊದಲೇ ಇರಂಗಿಲ್ಲ. ಫಸ್ಟ್ ಆಫ್ ಆಲ್ ಕುಡಿಯ ನೀರು ಇರಂಗಿಲ್ಲ, ಒಂದು ಬಾತ್ರೂಮಿನ ವಯದಲ್ಲಿ ಇರ್ತಕ್ಕಂಥ ನೀರು ಬಾತ್ರೂಮ್ ಶೌಚಾಲಯಕ್ಕೆ ಇರಂಗಿಲ್ಲ, ಯಾವ್ದು ಇರಂಗಿಲ್ಲ. ಶೌಚಾಲಯ ನೀರು ಇರಂಗಿಲ್ಲ ಬೆಳಗ್ಗೆ ಟೈಮು. ಪೇಷಂಟ್ಗಳು ಏನು ಮಾಡಬೇಕು? ಆಮೇಲೆ ಕುಡಿಯ ನೀರಿಂದಂತೂ ಬರಲೇ ಇರಂಗಿಲ್ಲ. ಅವು ಕುಡಿಯ ನೀರು ಟ್ಯಾಂಕರ್ ಸರಿಯಾಗಿ ತೊಳಿತಾರೋ ಇಲ್ಲ ಗೊತ್ತಿಲ್ಲ. ಎಲ್ಲ ನೀರು ಮಲಿನ್ಯತೆ ಇರ್ತಕ್ಕಂಥ ನೀರುಗಳು, ಕೀಟಾಣುಗಳು, ಬ್ಯಾಕ್ಟೀರಿಯಾಗಳು ಇರ್ತಕ್ಕಂಥ ನೀರುಗಳು, ಫಿಲ್ಟರ್ ನೀರುಗಳು ಕುಡಿದು ಆ ನೀರಿನಿಂದ ರೋಗ ಬರ್ತದೆ. ಇದನ್ನು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಇಲ್ಲ, ಯಾವುದೇ ಕಾರಣಕ್ಕೆ ಒಂದು ಉಪಯೋಗನೇ ಇಲ್ಲ. ನೋಡ್ರಿ, ಇದನ್ನು ಸರಿಪಡಿಸ್ಬೇಕಷ್ಟೇ. ಸರ್ಕಾರ ಮತ್ತು ಡೈರೆಕ್ಟರ್ಗಳು, ಸರ್ಕಾರ ಮತ್ತು DC ಅವರು ಗಮನಿಸಿ ಇದನ್ನು ಪರಿಶೀಲಿಸಿ ಸರಿಪಡಿಸ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ. ಹೌದು, ಒಳ್ಳೆಯದು. ಈಗಾಗಲೇ ಅಣ್ಣವರು 2 ಮಾತು ತುಂಬ ಚೆನ್ನಾಗಿರೋದು ನಮ್ಮ ವ್ಯವಸ್ಥೆ ಬಗ್ಗೆ. ನಾವು ಕೂಡ ಸುಮಾರು ವರ್ಷದಿಂದ ರಾಜ್ಯಾದ್ಯಂತ ಇದೇ ಕೆಲಸ ಆಗ್ಬಿಟ್ಟಿದೆ ಇವಾಗೆಲ್ಲ. ಮೊದಲು ನಮ್ಮ ಶಿಕ್ಷಣ ವ್ಯವಸ್ಥೆ, ರಾಜಕೀಯ ನಾಯಕರುಗಳಿಗೆ ಎಲ್ಲ ಅರ್ಥ ಆಗಲ್ಲ. ಕಾರಣ ಅವರು ಇವತ್ತು ಬರಲ್ಲ, ಇಲ್ಲಿ ಯಾರು ಇಲ್ಲಿ ಬರ್ತಾರೆ ಅಂತಂದರೆ ಬಡವರು.
ವ್ಯವಸ್ಥೆನ ನಾವೇ ಅನುಭವಿಸ್ಬೇಕಂತ ಪರಿಸ್ಥಿತಿ ಇದೆ. ಆದರೆ ನೀವು ಕೂಡ ನೀವು ಮನುಷ್ಯರೇ, ಮಾನವಿಕ ಮನುಷ್ಯತ್ವ ಇದ್ದರೆ ನಿಮ್ಮ ಕೆಲಸ ಬದ್ಧವಾಗಿ ಮಾಡೋಂಥ ಒಂದು ಆತ್ಮ ಸಾಕ್ಷಿ ನಿಮಗಿದ್ದರೆ ನೀವು ಕೂಡ ಒಟ್ಟಿಗೆ ಅನ್ನ ತಿನ್ನೋದಾದರೆ ಬಡವರ ಬಗ್ಗೆ ಕಾಳಜಿ ವಹಿಸಿ ನೀವು ಬಂದು ಭೇಟಿ ನೀಡಿ ಫಸ್ಟ್ ಇಲ್ಲಿ ಸ್ಥಳೀಯ ವಿಸಿಟ್ ಮಾಡಿ ಗ್ರೌಂಡ್ ರಿಪೋರ್ಟ್ ತೊಗೊರಿ. ನಾನೇನು ಹೇಳ್ತಾ ಇಲ್ಲ ಇದನ್ನು ಸ್ಥಳೀಯರು ಏನು ಯಾವ ರೀತಿ ಆಕ್ರೋಶದಿಂದ ಮಾತಾಡೋದು ಅನ್ನೋದನ್ನು ನಾನು ಲೈವಲ್ಲೆಲ್ಲ ಇದೆ, ಸಾರ್ವಜನಿಕರು ಈಗಾಗಲೇ ನೋಡಿದ್ದೀರಿ. ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ನಾನು ಇದನ್ನು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು ಪತ್ರ ಬರೆಯುವಂಥದ್ದು ಮತ್ತು ನಾವು ನಮ್ಮ ತಂಡದವ್ರ ಜೊತೆ ನಾವು ಮಾತಾಡಿ ಮತ್ತು ಬರೀ ಇದು ಜಿಲ್ಲಾ ಮಟ್ಟದಲ್ಲೆಲ್ಲ ರಾಜ್ಯದಲ್ಲಿ ಕೂಡ ಸಂಬಂಧಪಟ್ಟ ಇದು ಯಾರು ಮಂತ್ರಿ ಯಾರು ಈ ಸಚಿವರು ಯಾರಿದ್ದಾರೆ ಆರೋಗ್ಯ ಸಚಿವರು ಅವರಿಗೂ ಕೂಡ ಈ ಒಂದು ಪತ್ರನ ಕಳಿಸುವಂಥದ್ದಾಗುತ್ತೆ. ಈಗಾಗಲೇ ಈ ಹಿಂದೆನೂ ಎಲ್ಲ ಸಪೋರ್ಟ್ ಮಾಡಿದ್ದೀರಿ ಸಾರ್ವಜನಿಕರು, ನೀವು ಕೂಡ ಎಲ್ಲ ಧ್ವನಿ ಎತ್ತಿ ಪ್ರಶ್ನೆ ಮಾಡಿ ನಮ್ಮ ಹಕ್ಕನ್ನು ನಾವು ಯಾವ ರೀತಿ ಪ್ರಶ್ನೆ ಮಾಡಿ ನಾವು ನಮ್ಮ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕು ಅನ್ನೋದನ್ನು ನಾವು ಹಿಂದೆಯಿಂದ ಇಲ್ಲಿವರೆಗೂ ನಾವು ಮಾಡ್ತಾಯಿದ್ವಿ. ಅಷ್ಟೇ ನಮ್ಮ ಅಜೆಂಡಾ. ಸಾರ್ವಜನಿಕರಿಗೆ ಇಲ್ಲೆಲ್ಲ ಸೌಲಭ್ಯಗಳು ಸರಿಯಾಗಿ ಸಿಗಬೇಕು, ಸರಿಯಾಗಿ ದೊರಕಬೇಕು, ಅವರಿಗೆಲ್ಲ ನ್ಯಾಯಬದ್ಧವಾಗಿ ಇಲ್ಲಿ ಆರೋಗ್ಯ ಸೇವೆ ಆಗಿರ್ಬೋದು. ಇನ್ನೂ ಒಂದು ತಮಿಳುನಾಡಿನಲ್ಲಿ CM ಆದಂಥವ್ರು ಏನು ಮಾಡ್ಯಾರ, ಒಬ್ಬ ಏನು ಅಧಿಕಾರಿ ಲಂಚ ತಗೊಂಡ್ರೆ 1 ಲಕ್ಷ ರೂಪಾಯಿ ಹಿಡುಕೊಟ್ಟರಿಗೆ 1 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡ್ಯಾರ. ಈ ನಮ್ಮ ಕರ್ನಾಟಕದ CM ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಿಡುಕೊಟ್ರ, ಒಬ್ಬ ಅಧಿಕಾರಿ ಹಿಡುಕೊಟ್ರ 1 ಲಕ್ಷ ರೂಪಾಯಿ ಬೇಡ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇನ್ನು ಉಳಿದಂತ ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ರೆ ಅದೆಷ್ಟೋ ಕುಟುಂಬಗಳು ತಿರುಗೋದು, ಅದೆಷ್ಟೋ ಕುಟುಂಬಗಳು ನೆಮ್ಮದಿಯಿಂದ ನಿದ್ದೆ ಮಾಡಿ ಸಾಟರ್ಡೆ ಸಂಡೇ ಬಂದ್ರೆ ಡಾಕ್ಟರ್ಗಳು ಸರಿಯಾಗಿ ರಜೆ ಐತೆ ಅಂತ ಹೇಳ್ತಾರೆ. ಹೊರಗಡೆ ಮಾಡಿದ್ದೀವಿ ಎಂತಾದ್ರೆ. ಆಮೇಲೆ 24 ಅವರ್ಸ್ ಇರಬೇಕು. 24 ಅವರ್ಸ್ ಅವ್ರ ಡಾಕ್ಟರ್ನೇ ಇರಂಗಿಲ್ಲ. ಯಾವಾಗ ಅಂಶಂಶವಾಗಿ ವಿತ್ ದಾಖಲೆ ಸಮೇತ ನಾನು ಇದನ್ನು ರಿಪೋರ್ಟ್ ಮಾಡಿ ನಮ್ಮ ಯುವ ಘಟಕದಿಂದ ಮತ್ತು ನಮ್ಮ KRS ಪಕ್ಷದಿಂದ ನಾವು ಮೇಲಧಿಕಾರಿಗಳಿಗೆ ತರುವಂಥ ಗಮನ ಮಾಡ್ತೀವಿ. ನಮ್ಮ ಕೆಲಸ ನೀವಾಗಲೇ ನೋಡಿದ್ದೀರಿ. ಸುಮ್ಮನೆ ಬಂದು ಒಂದೇನು ಹೀರೋಯಿಸಮ್ಗೆ ಲೈವ್ ಮಾಡಿ ಹೋಗೋಂಥದ್ದು ಯಾವುದೂ ಇಲ್ಲ. ಈಗಾಗಲೇ ಯಾವೆಲ್ಲ ಅಧಿಕಾರಿಗಳನ್ನು ನಾವು ಸಸ್ಪೆಂಡ್ ಮಾಡಿಸಿದ್ದೀವಿ, ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ರಸ್ತೆ ವಿಚಾರವಾಗಿ ಎಲ್ಲೇ ಭ್ರಷ್ಟಾಚಾರ ನಡೆದರೆ ಯಾವುದಾದ್ರೂ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಶಾಲೆಗಳಿಗೆ ಭೇಟಿ ನೀಡ್ತೀವಿ. ಅದೇ ರೀತಿ ನಿಮ್ಮೆಲ್ಲ ಸಹಕಾರದಿಂದ ಇಷ್ಟೆಲ್ಲ ಸಾಧ್ಯ ಆಗೈತೆ. ಇದೇ ರೀತಿ ಮತ್ತು ಇನ್ನು ಹೆಚ್ಚಿನ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಲೈವ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಕಲ್ಪಿಸಿ ಅಂತ ಹೇಳ್ತಾ